2, 10, 20, 29 ಮನಸ್ಸನ್ನು ಚೇಂಜ್ ಮಾಡ್ಕೊಳ್ತಾರೆ ಇರ್ತಾರೆ. ಅಂದರೆ ಒಂದು ಸತಿ ಇದ್ದಿದ್ದ ಮನಸ್ಸು ಇನ್ನೊಂದು ಸತಿ ಇರೋದಿಲ್ಲ. ಅವರು ಲೈಫಲ್ಲಿ ಕ್ಲಿಕ್ ಆಗಬೇಕು ಅಂತಂದರೆ ಇವಾಗ ಒಬ್ಬೊಬ್ರಿಗೆ ಒಂದೊಂದು ಸ್ಟ್ರಾಟರ್ಜಿ ಇರುತ್ತೆ. ಸೊ 20, 11, 29 ಈ ಡೇಟಲ್ಲಿ 2ನೇ ತಾರೀಕು ಈ ಡೇಟಲ್ಲಿ ಹುಟ್ಟಿರೋರು ಸ್ವಲ್ಪ ಸೋಂಬೇರಿತನವನ್ನು ಬಿಟ್ಟು ಅವರ ಮನಸ್ಸಲ್ಲ ಅವರ ಬುದ್ಧಿಯನ್ನು ಉಪಯೋಗಿಸ್ಬೇಕಾಗತ್ತೆ, ಚುರುಕಾಗಬೇಕಾಗತ್ತೆ. ಮತ್ತು ಮೈಂಡು ಸ್ವಲ್ಪ ಅಂದರೆ ಡೆವಲಪ್ಮೆಂಟ್ ಮಾಡ್ಕೊಳ್ಬೇಕಾಗತ್ತೆ. ಇದ್ದು ಕೆಲಸ ಮಾಡೋದಕ್ಕಿಂತ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ತುಂಬ ಲೈಫಲ್ಲಿ ಸಕ್ಸಸ್ಸನ್ನು ನೋಡ್ತಾರೆ. ಓಕೆ, ಹಾಗಿದ್ರೆ ಇವತ್ತಿಂದು ಡೇಂಜರ್ ಡೇಟ್ ಅಂತ ಹೇಳಿದರೆ ಸ್ವಲ್ಪ ಜನ ಜಾಗರೂಕತೆಯಿಂದ ಇರಬೇಕು. 2ನೇ ತಾರೀಕು ಹುಟ್ಟಿರೋರು, 9ನೇ ತಾರೀಕು ಹುಟ್ಟಿರೋರು ಇವರು ತುಂಬಾ ಕೇರ್ಫುಲ್ ಆಗಿರಬೇಕಾಗುತ್ತೆ. ಯಾಕಂದರೆ ಈ ವರ್ಷದ ಕೊನೆಯ ಒಂದು ಡೇಟ್ ಆಗಿರುತ್ತೆ. ಆ ಕೊನೆಯ ಡೇಟು ಕೂಡ ತುಂಬ ಡೇಂಜರ್ ಆಗಿರುತ್ತೆ. ಇವತ್ತು ಯಾಕಂದರೆ ಈ ಡಿಸೆಂಬರು ಸತತ 2 ವಾರದಿಂದ ತುಂಬ ಡೇಂಜರಸ್ನ ನೋಡ್ತಾನೆ ಇದ್ದೀವಿ. ಏನಾದರೂ ಒಂದು ಅವಘಡಗಳಾಗ್ತಾನೆ ಇದೆ. ಅದೇ ರೀತಿ ಇವತ್ತು ಕೂಡ ಏನಾದರೂ ಆಗ್ಬೋದು. ಸೊ ಇವತ್ತಿನ ಅವಘಡಗಳಿಗೆ ಅದರಲ್ಲೂ 2, 11, 20, 29ನೇ ತಾರೀಕವರು, ಅದೇ ರೀತಿ 9, 18, 27ನೇ ತಾರೀಕವರು ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ನಿಮ್ಮ ಮನೇಲಾಗಿರ್ಬೋದು, ಹೊರಗಡೆ ಆಗಿರ್ಬೋದು, ನಿಮ್ಮ ಕಂಪನಿ ಆಗಿರ್ಬೋದು, ಏನು ಬೇಕಾದರೂ ಆಗ್ಬೋದು, ತುಂಬ ಕೇರ್ಫುಲ್ ಆಗಿರಿ ಅಂತ ಹೇಳ್ಬೋದು. ಮನೇಲಿ ಸಣ್ಣ ಸಣ್ಣ ಜಗಳ ಕೂಡ ದೊಡ್ಡ ಮಟ್ಟಕ್ಕೆ ಆಗ್ತಾ ಹೋಗ್ಬೋದು. ಓಕೆ ಮೇಡಮ್, ಹಾಗಿದ್ರೆ ಚಂದ್ರ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರಿ. ಹಾಗಾಗಿ ಸೊ ಅದರಿಂದ 12 ರಾಶಿ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತಿದೆ ಅಂತ ಸೊ 12 ರಾಶಿ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ನೋಡಿ, ಇವಾಗ 2026 ನಾವು ಬರಮಾಡ್ಕೊಳ್ತಾ ಇದ್ದೀವಿ. ಅದೇ ರೀತಿ ಚಂದ್ರ ಅಂತ ಬಂದಾಗ ನೋಡಿ, ಇವತ್ತು ಬಂದು ಮೀನರಾಶಿ, ರೇವತಿ ನಕ್ಷತ್ರ. ಸೊ ಚಂದ್ರ ಮೀನರಾಶಿಯಲ್ಲಿ ಶನಿ ಜೊತೆ ಇರ್ತಾನೆ. ಸೊ ಇದು 3 ದಿನ, 2.5 ದಿನ, 3 ದಿನಗಳ ಕಾಲ ಇದೇ ರಿಸಲ್ಟ್ ಇರುತ್ತೆ. ಸೊ ಇದು ಜನವರಿ 1ನೇ ತಾರೀಕು ಕೂಡ ಇದೇ ರಿಸಲ್ಟ್ ಇರುತ್ತೆ. ಹಾಗಾಗಿ ನೋಡಿ, ಇವತ್ತು 29, 30, 31 ಮುಗಿತಾ ಬಂತು. ಈ ಜನವರಿ ಫಸ್ಟ್ ವೀಕ್ಗೂ ಈ ಒಂದು ಏನಿರುತ್ತೆ ಶುಭ ಫಲಗಳು ಅಶುಭ ಫಲಗಳು ಅದನ್ನು ಅನ್ವಯಿಸುತ್ತೆ. ನೋಡಿ, ಮೊದಲಿಗೆ ಮೇಷರಾಶಿಯವರಿಗೆ ಶನಿ ಮತ್ತು ಚಂದ್ರ ವ್ಯಯಸ್ಥಾನದಲ್ಲಿರ್ತಾರೆ. ಅಂದರೆ 4ನೇ ಮನೆಯವರು 12ನೇ ಮನೆಗೆ ಬಂದಿರ್ತಾರೆ. ಸುಖ ಸ್ಥಾನಾಧಿಪತಿ ಚಂದ್ರ 12ನೇ ಮನೆಗೆ ಬರೋದು ತುಂಬಾ ಅಂದರೆ ತುಂಬ ಡೇಂಜರಸ್ಸು. ಮೇಷರಾಶಿಯವ್ರಿಗೆ ಕೆಲಸ, ಫ್ರೆಂಡ್ಶಿಪ್ಪಲ್ಲಿ ಜಗಳ, ಕುಟುಂಬಗಳಲ್ಲಿ ಜಗಳ, ಮಕ್ಕಳಿಂದ ನೆಮ್ಮದಿ ಇರೋದಿಲ್ಲ, ಅದೇ ರೀತಿ ಮನಸ್ಥಿತಿ ಚೆನ್ನಾಗಿರೋದಿಲ್ಲ. ಏನಾದರೂ ಒಂದು ಕೆಲಸ ಮಾಡೋಕ್ಕೋದ್ರೆ ಆ ಕೆಲಸದಲ್ಲಿ ಜಗಳ ಕೂಡ ಆಗ್ತಾ ಇರುತ್ತೆ. ಜೊತೆಗೆ ಈ 3 ದಿನ ಕೂಡ ಇದೇ ಒಂದು ಪರಿಸ್ಥಿತಿಯಲ್ಲಿ ಆಗಿರ್ತಾರೆ. ಮತ್ತು ಬುದ್ಧಿ ಕೂಡ ಒಂದು ಸ್ವಲ್ಪ, ಯಾಕಂದರೆ ಮೇಷರಾಶಿಯವ್ರಿಗೆ ಈ ಎಲ್ಲ ಜಂಜಾಟಗಳ ನಡುವೆ ಅವರ ಬುದ್ಧಿ ಕೂಡ ಸರಿಯಾಗಿ ವರ್ಕ್ ಮಾಡಲ್ಲ. ಯಾಕಂದರೆ ಚಂದ್ರ ಅವನೇನು ಮಾಡಿರ್ತಾನೆ, ಅವನು 12ನೇ ಮನೆಗೆ ಬಂದಿರೋದು. ಎಲ್ಲೋ ಒಂದು ಕಡೆ ತಾಯಿ ಹತ್ರ ಜಗಳ, ತಾಯಿಯಿಂದ ಮನಸ್ಥಿತಿ, ತಾಯಿಗೂ ಮಕ್ಳಿಗೂ ಮನಸ್ಥಿತಿ ಕೆಡೋದು, ಅದೇ ರೀತಿ ಮಕ್ಕಳ ಹತ್ರ ಜಗಳ ಮಾಡ್ಕೊಂಡು ಬಿಡೋದು. ಯಾರು ಮೇಷರಾಶಿಯವರು ಮಕ್ಕಳ ಹತ್ರ ಮನಸ್ತಾಪ, ಗಂಡ ಹೆಂಡತಿ ಮಧ್ಯೆ ಜಗಳ. ಈ ಹೊಸ ವರ್ಷಕ್ಕೆ ತುಂಬ ಖುಷಿಯಾಗಿರಬೇಕು. ಆದರೆ ಈ ಚಂದ್ರ ಮತ್ತು ಶನಿ ಸೇರಿರೋದ್ರಿಂದ ಎಲ್ಲೋ ಒಂದು ಕಡೆ ತುಂಬ ಕುಟುಂಬದಲ್ಲೂ ಏರ್ಪೇರಾಗ್ತಾ ಹೋಗುತ್ತೆ. ಮತ್ತು ನೋಡಿ, ಬುಧ 8ನೇ ಮನೆಗೆ ಬಂದಿರ್ತಾರೆ. ಯಾಕಂದರೆ 3ನೇವನಾಗಿ 6ನೇವನಾಗಿ 8ನೇ ಮನೆಗೆ ಬಂದಿರೋದು, ಅಷ್ಟಮಕ್ಕೆ ಬಂದಿರೋದು. ಇನ್ನು ಅಂದರೆ ತುಂಬ ಏನಾದರೂ ಅವರ ಒಂದು ಕುಟುಂಬದಲ್ಲಿ ಯಾವುದಾದ್ರೂ ಆಘಾತ ಆಗಿರೋಂಥ ಒಂದು ವಿಷಯಗಳನ್ನ ಕೇಳೋದು,